2025 ಎಲ್ಲ ಆಟೋಮೋಟಿವ್ ಕಂಪನೀಸ್ ಮಾಡರ್ನ್ ಟೆಕ್ನಾಲಜಿ ಯಾವ ತರ ಫೀಚರ್ಸ್ ಕೊಡ್ತಿದ್ರೆ, ಒಂದು ಕಂಪನಿ ಮಾತ್ರ ಪ್ರಾಪರ್ ರೆಟ್ರೋ ಕ್ಲಾಸಿಕ್ ಥೀಮ್ ಇಟ್ಕೊಂಡಿದೆ, ರಾಯಲ್ ಎನ್ಫೀಲ್ಡ್. ಬಿಕಾಸ್ ಆಲ್ಮೋಸ್ಟ್ 95-100 ವರ್ಷಗಳ ಹಿಂದೆ ಓನ್ಲಿ ಸೈಕಲ್ ಮಾತ್ರನೇ ಇದ್ದಿದ್ದು. ಆಗ ಅದೇ ಸೈಕಲ್ಗೆ ಮೋಟರ್ ಫಿಟ್ ಮಾಡಿ ಯೂಸ್ ಮಾಡ್ತಾ ಇದ್ರು. ಬಟ್ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗಿತ್ತು ಅಂಡ್ ಆ ಟೈಮಲ್ಲಿ ಎನಿಮಿ ಟೆರಿಟರಿ ಹೋಗೋಕ್ಕೋಸ್ಕರ ಅದೇ ಸೈಕಲ್ಗೆ ಮೋಟರ್ ಫಿಟ್ ಮಾಡ್ಬಿಟ್ಟು ಫ್ಲೈಟ್ ಇಂದ ಬರ್ತಾ ಇತ್ತು. ಅದು ರಾಯಲ್ ಎನ್ಫೀಲ್ಡ್ ಗಾಡಿಗಳು. ಅದು ಯಾವ ತರ ಅಂದ್ರೆ ಚಿಕ್ಕದಾಗಿ ರೆಟ್ರೋ ಫಿಟ್ಟಿಂಗ್ ಆಗಿ ಬಿದ್ದಾದ್ಮೇಲೆ ಪ್ಯಾರಾಶೂಟ್ ಅಲ್ಲಿ ನಾವು ಗಾಡಿನ ಫಿಟ್ ಮಾಡ್ಕೊಂಡು ಒಂದು ಲಿಮಿಟೆಡ್ ಡಿಸ್ಟೆನ್ಸ್ ಸೋಲ್ಜರ್ಸ್ ಹೋಗ್ಬೋದಾಗಿತ್ತು. ಅಂಡ್ ಈಗ 2025 ರಾಯಲ್ ಎನ್ಫೀಲ್ಡ್ ಅದೇ ಥೀಮ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡಿದ್ದಾರೆ. ಅದೇ ಫ್ಲೈಯಿಂಗ್ ಫ್ಲೀ C6 ಅಂತ. ಅಂಡ್ ಇದು ಫ್ಲೈಯಿಂಗ್ ಫ್ಲೀ C6 ಅಂತ. ಇವರು S6 ಕೂಡ ಇದೆ. C6 ಏನ್ ಡಿಫ್ರೆನ್ಸ್ ಅಂದ್ರೆ ಕ್ಲಾಸಿಕ್ ವೇರಿಯಂಟ್ ಆಗಿರೋ ಎಲೆಕ್ಟ್ರಿಕ್ ಗಾಡಿ ಅಂತ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇಸ್ ಡಿಫ್ರೆಂಟ್, ಟೆಕ್ನಾಲಜಿ ಯೂಸ್ ಮಾಡಿರೋ ಡಿಫ್ರೆಂಟ್. ಫಾರ್ ದ ವೆರಿ ಫಸ್ಟ್ ಟೈಮ್ ಇದ್ರಲ್ಲಿ ನಿಮಗೆ ಕಾರ್ನರಿಂಗ್, ABS, ಟ್ರಾಕ್ಷನ್ ಕಂಟ್ರೋಲ್, ಡಿಜಿಟಲ್ ಕನೆಕ್ಟಿವಿಟಿ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿಯಲ್ಲಿ ಬರ್ತಿದೆ ಅಂದ್ರೆ ಕ್ರೇಜಿ ಅಲ್ಲ. ಸೊ ಪ್ರಾಪರ್ ವಾಕ್ ಅರೌಂಡ್ ಹಾಕೋಣ. ಸೊ ಏನ್ ಸ್ಪೆಷಲ್ ಅಂದ್ರೆ ಈ ಗಾಡಿಯಲ್ಲಿ ಪ್ರಾಪರ್ 1930, 1920s ಥೀಮ್ ಅಲ್ಲಿ ಮಾಡಿದ್ದಾರೆ. ಸಿಂಪ್ಲಿಸ್ಟಿಕ್ ಡಿಸೈನ್, ಬೇರ್ ಬೋನ್ ಮೋಟರ್ ಸೈಕಲ್ಸ್ ಅಂತ. ಸೊ ಚಾಸಿ ನೋಡ್ಬೋದು, ತುಂಬಾ ಕಾಂಪ್ಯಾಕ್ಟ್ ಮೋಟರ್ ಸೈಕಲ್ ಆಗಿದೆ. ಸೊ ನೀವು ನೋಡಿದ್ರೆ ತುಂಬಾ ಚಿಕ್ಕದಾಗಿದೆ. ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಈವನ್ ದ ಫ್ರಂಟ್ ಎಂಡ್ ನೋಡಿದ್ರೆ ಕಂಪ್ಲೀಟ್ ಅಲ್ಯೂಮಿನಿಯಂ ಮೋಲ್ಡ್ ಮಾಡಿರೋ ಚಾಸಿ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ ವೆರಿ ಕಾಂಪ್ಯಾಕ್ಟ್, ಲೈಟ್ ವೇಟ್ ಕೂಡ. ಅಂಡ್ ಇವನ್ ಸಸ್ಪೆನ್ಷನ್ ಏನಿದೆ ಇಲ್ಲಿ ನಮ್ಗೆ ನೋಡ್ಬೋದು. ಇವನ್ ದ ಸಸ್ಪೆನ್ಷನ್ ಡ್ಯೂಟೀಸು ಹಳೆ ಗಾಡಿಯಲ್ಲಿ ಯಾವ ತರ ಇತ್ತು ಸೇಮ್ ಇನ್ಸ್ಪಿರೇಷನ್ ಮಾಡಿದ್ದಾರೆ. ಅಂಡ್ ನಮ್ಗೆ ಡ್ಯುಯಲ್ ಚಾನಲ್ ABS ಬೈಬ್ರೇ ಬ್ರೇಕ್ ಸಿಗ್ತಾ ಇದೆ. ಅಂಡ್ ಸಿಎಟ್ ಟೈರ್ ಸಿಗ್ತಾ ಇದೆ. ಐ ಥಿಂಕ್ ಇಟ್ಸ್ 19-inch ವೀಲ್ಸ್ ಇದು. ಸೊ ಇದು ಪ್ರಾಪರ್ ಅರ್ಬನ್ ಮೋಟರ್ ಸೈಕಲ್ಸ್ ಅಂತ. ಇಟ್ಸ್ ನಾಟ್ ಅನ್ ಆಫ್ ರೋಡ್ ಗಾಡಿ, ಇಲ್ಲ ನೀವು ಟೂರಿಂಗ್ ಮಾಡೋ ರಾಯಲ್ ಎನ್ಫೀಲ್ಡ್ ಅಲ್ಲ. ಅರ್ಬನ್ ಅಲ್ಲಿ ಯೂನಿಕ್ ಆಗಿ ಮಾಡೋದು. ಇದ್ರೇನಿದೆ ಬ್ಯಾಟ್ರಿ ಕೇಸಿಂಗ್ ಇದೆ, ಮೆಗ್ನೀಸಿಯಂ ಇಂದ ಮಾಡಿರೋದು ಗಾಡಿ. ಅಂಡ್ ಹಳೆ ಗಾಡಿಯಲ್ಲಿ ಯಾವ ತರ ಫಿನ್ಸ್ ಬರ್ತಿತ್ತು ಅದೇ ತರ ಇದೆ. ಅಂಡ್ ಈ C6 ಅಲ್ಲಿ ನಮ್ಗೆ ರೇಂಜು, ಬ್ಯಾಟ್ರಿ ಕೆಪಾಸಿಟಿ, ಮೋಟರ್ ಕೆಪಾಸಿಟಿ ಈ ಡೀಟೇಲ್ಸ್ ಏನಿಲ್ಲ. 100 ಕಿಲೋಮೀಟರ್ಸ್ ಮೇಲೆ ರೇಂಜ್ ಅಂತೂ ಸಿಗುತ್ತೆ ಈ ಗಾಡಿಯಲ್ಲಿ. ಈ ಫ್ಲೈಯಿಂಗ್ ಫ್ಲೀಯಲ್ಲಿ ಪ್ರಾಪರ್ ರೆಟ್ರೋ ಟೈಪ್ ಡಿಸ್ಪ್ಲೇ ಇದೆ, ಬಟ್ ಮಾಡರ್ನ್ ಎಲಿಮೆಂಟ್ಸ್, ಕಂಪ್ಲೀಟ್ ಟಚ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಅಂಡ್ ಇದರಲ್ಲಿ 75%ಗೆ 92 ತೋರಿಸ್ತಾ ಇದೆ. ಫೋನ್ ಕನೆಕ್ಟಿವಿಟಿ, ಫೀಚರ್ಸ್, ನ್ಯಾವಿಗೇಷನ್, ಆಲ್ಮೋಸ್ಟ್ ಎಲ್ಲ ಅಲರ್ಟ್ಸ್ ಸಿಗ್ತಾ ಇದೆ ವಿತ್ ರೈಡಿಂಗ್ ಮೋಡ್ಸ್ ಆಸ್ ವೆಲ್. ಅಂಡ್ ಇಲ್ಲಿ ನೋಡ್ಬೋದು ದ ಬಟನ್ಸ್ ಆಸ್ ವೆಲ್, ವೆರಿ ಯೂನಿಕ್. ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಈ ತರ ಆಪ್ಷನ್ಸ್ ಎಲ್ಲ ಸಿಗ್ತಾ ಇರೋದು. ಸಿಂಪ್ಲಿಸ್ಟಿಕ್ ಡಿಸೈನ್ ಬಟ್ ಕಂಪ್ಲೀಟ್ ಮಾಡರ್ನ್ ಎಲಿಮೆಂಟ್ಸ್ ನ ಕೊಟ್ಟಿದ್ದಾರೆ. ಟಿಪಿಕಲ್ ರಾಯಲ್ ಎನ್ಫೀಲ್ಡ್ ಗಾಡಿ ತರ ನಮ್ಗೆ ಇಂಜಿನ್ ಯಾವ ತರ ಇರುತ್ತೆ ರಾಯಲ್ ಎನ್ಫೀಲ್ಡ್ ಇಂಜಿನ್ ನೋಡಿ. ಫ್ಲೈಯಿಂಗ್ ಫ್ಲೀ ಬಿಕಾಸ್ ಇದು ಒಂದು ಹೊಸ ಬ್ರ್ಯಾಂಡ್. ರಾಯಲ್ ಎನ್ಫೀಲ್ಡ್ ಅಲ್ಲ, ಫ್ಲೈಯಿಂಗ್ ಫ್ಲೀ ಅನ್ನೋದೇ ಬ್ರ್ಯಾಂಡ್. ಬಟ್ ಮಾಡೆಲ್ ನೇಮ್ ಬಂದು C6. S6 ಅಂದ್ರೆ ಬಂದು ಸ್ಕ್ರಾಂಬ್ಲರ್ ವರ್ಷನ್. ಇದು ಪ್ರಾಪರ್ ಸಿಟಿ ಕ್ಲಾಸಿಕ್ ಮೋಟರ್ ಸೈಕಲ್. ಸ್ಕ್ರಾಂಬ್ಲರ್ ನಾವು ಆಫ್ ರೋಡ್, ಇನ್ನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಎಲ್ಲ ಮಾಡಬಹುದು. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬಟ್ ಇಲ್ಲಿ ಏನು ಬ್ರೇಕ್ ಇಲ್ಲ. ಫುಟ್ ಪೆಕ್ಸ್ ಕಂಫರ್ಟಬಲ್ ಫುಟ್ ಪೆಕ್ಸ್. ಸೊ ಇಂಡಿಕೇಟರ್ ಪೊಸಿಷನ್ ನೋಡಬಹುದು, ಹ್ಯಾಂಡಲ್ ಬಾರ್ ಅಲ್ಲಿ ನಾವು ಫಿಕ್ಸ್ ಮಾಡಿದ್ದಾರೆ. ಮಿರರ್ ಡಿಸೈನ್ ನೋಡಬಹುದು, ಲುಕ್ಸ್ ಪ್ರಿಟಿ ನೈಸ್. ನನಗೆ ಮೇನ್ ಆಗಿ ಇಷ್ಟ ಆಗಿದೆ ಈ ಸಸ್ಪೆನ್ಷನ್. ಇನ್ನೊಂದು ಗಾಡಿಯಲ್ಲಿದೆ, ಅದರಲ್ಲಿ ಇನ್ನೂ ಎವಿಡೆಂಟ್ ಆಗಿ ಕಾಣಿಸುತ್ತೆ. ಕಾರ್ನರಿಂಗ್ ABS ಕೂಡ ಸಿಗ್ತಾ ಇದೆ. ಸೊ ABS ನ ಆಫ್ ಆನ್ ಕೂಡ ಮಾಡ್ಕೊಬಹುದು. ಸೊ ನೋಡಿ, ಬೆಲ್ಟ್ ಡ್ರೈವ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಪ್ರೈಸ್ ಹೇಳಿಲ್ಲ, ಬಟ್ ಪ್ರೈಸಿಂಗ್ ನನ್ನ ಪ್ರಕಾರ 2.5-3 ಎಕ್ಸ್ಪೆನ್ಸಿವ್ ಕೂಡ ಆಗ್ಬಹುದು. ಇಂಡಿಕೇಟರ್ಸ್ ಹಾಗೆ ಟೇಲ್ ಲೈಟ್ ನ ನೋಡಬಹುದು. RE ಬ್ಯಾಜಿಂಗ್ ಇದೆ. ವೆರಿ ಯೂನಿಕ್ ಮೋಟರ್ ಸೈಕಲ್. ಐ ರಿಯಲಿ ಲೈಕ್ ಇಟ್. ಬಟ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ, ಬಿಕಾಸ್ ಈ ಗಾಡಿ ಆಲ್ಮೋಸ್ಟ್ 100ರಿಂದ 115 km/h ಟಾಪ್ ಸ್ಪೀಡ್ ಕೂಡ ಹೋಗುತ್ತೆ. ಸೊ ಹಲವಾರು ಹಿಡನ್ ಫೀಚರ್ಸ್ ಇದೆ, ಬಟ್ ನಾವು ಓಡಿಸಾದ್ಮೇಲೆ ಗೊತ್ತಾಗೋದು. ಫ್ಲೈಯಿಂಗ್ ಫ್ಲೀ C6 ನ ಐ ಥಿಂಕ್ ಇದು ಟಾಪ್ ಎಂಡ್ ಮಾಡೆಲ್. ಕೆಲವು ಯೂನಿಕ್ ಥಿಂಗ್ಸ್ ಏನಂದ್ರೆ ಇದು ಸಿಂಗಲ್ ಸೀಟರ್ ವರ್ಷನ್ ಆಗು ಬರುತ್ತೆ. ಬಟ್ ನಮಗೆ ಪಿಲಿಯನ್ ಸೀಟು, ಅಡಿಷನಲ್ ಮೇಕ್ ಯೋರ್ ಓನ್ ಮೋಟರ್ ಸೈಕಲ್ ತರ ಲೆಗ್ಗೇಜ್ ರ್ಯಾಕು, ಆಕ್ಸೆಸರೀಸ್ ತುಂಬಾನೇ ಸಿಗುತ್ತೆ. ಐ ಥಿಂಕ್ ದ್ಯಾಟ್ ವಿಲ್ ಬಿ ವೆರಿ ಯೂನಿಕ್. ಬಟ್ ನೀವೇನಾದ್ರು ಅರ್ಜುನ್ ರೆಡ್ಡಿ ತರ ಸಿಂಗಲ್ ಆಗಿದ್ರೆ ಯು ಕ್ಯಾನ್ ಟೇಕ್ ದಿಸ್. ಬಟ್ ಇಲ್ಲಿ ಏನು ನಿಮಗೆ ಟ್ಯಾಂಕ್ ತರ ಕಾಣಿಸ್ತಿದೆ, ಇದ್ರಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜರ್ ಜೊತೆಗೆ ನೀವು ಕಾರ್ಸ್ ಅಲ್ಲಿ ಏನ್ ಬರುತ್ತೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗುತ್ತೆ. ಐ ಥಿಂಕ್ ದ್ಯಾಟ್ ಇಸ್ ಪ್ರಿಟಿ ನೈಸ್. ಹಾಗೆ ಸ್ವಿಚ್ ಕ್ಯೂಬ್ಸ್ ಅಲ್ಲಿ ನೋಡಿದ್ರೆ ಫಾರ್ ದ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ನಮಗೆ ರೈಡಿಂಗ್ ಮೋಡ್ಸ್ ನಮಗೆ ಇಲ್ಲಿ ಗ್ರಿಪ್ ಅಲ್ಲೇ ಕೊಟ್ಟಿದ್ದಾರೆ. ದಟ್ ಈಸ್ ನೈಸ್. ಸ್ವಿಚ್ ಕ್ಯೂಬ್ಸ್ ವೆರಿ ಯೂನಿಕ್. ಇದು ನ್ಯಾವಿಗೇಷನ್, ಈ ಟಚ್ ಸ್ಕ್ರೀನ್ ಏನಿದೆ ಇದಕ್ಕೆ ಈ ನ್ಯಾವಿಗೇಷನ್ ಬಟನ್ಸ್ ನ ಕೊಟ್ಟಿದ್ದಾರೆ. ಪ್ಲಸ್ ಈ ಸೈಡ್ ಅಲ್ಲಿ ನೋಡಿದ್ರೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ ಒಂದು ಗಾಡಿಯಲ್ಲಿ, ರಾಯಲ್ ಎನ್ಫೀಲ್ಡ್ ಅಲ್ಲಿ ಫಸ್ಟ್ ಟೈಮ್. ಅಂಡ್ ನಮಗೆ ಇಲ್ಲಿ ಮೈಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ವಾಯ್ಸ್ ಕಮಾಂಡ್ಸ್ಗೂ ಇದಾಗುತ್ತೆ. ಆಕ್ಸಿಲರಿ ಲೈಟ್ಸ್. ಸೊ ಓವರ್ ಆಲ್ ಈ ಥೀಮ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಹಳೆ ಕಾಲದ ಮೋಟರ್ ಸೈಕಲ್ಸ್ ಅಲ್ಲಿ ಗರ್ಡರ್ ಫೋಕ್ ಅಂತ ಬರ್ತಾ ಇತ್ತು. ಸೊ ಅದರಲ್ಲಿ ಆಲ್ಮೋಸ್ಟ್ ಸಸ್ಪೆನ್ಷನ್ ಇಲ್ಲಿ ಬರೋದು, ಬಟ್ ಈ ಫ್ರೇಮ್ ಏನಿದೆ ಈ ಫ್ರೇಮ್ ಅಲ್ಲಿ ಇಂಟಿಗ್ರೇಟ್ ಆಗಿ ಸಸ್ಪೆನ್ಷನ್ ಸಿಗ್ತಾ ಇತ್ತು. ಅಂಡ್ ಸೇಮ್ ಥಿಂಗ್ ಇದ್ರಲ್ಲೂ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ನೋಡಬಹುದು
ಫಿಕ್ಸ್ಡ್ ಪಾಯಿಂಟ್ಸ್ ಇಲ್ಲಿ ಹಾಗೆ ಇಲ್ಲಿ ಬಂದಿದ್ರೆ ಹೆಡ್ ಸ್ಟಾಕ್ ಗೆ ಇಲ್ಲಿ ಮೌಂಟ್ ಆಗಿ ಈ ಸಸ್ಪೆನ್ಷನ್ ಪ್ರಾಪರ್ ಅಪ್ ಅಂಡ್ ಡೌನ್ ಮೂವ್ ಆಗುತ್ತೆ. ಇಲ್ಲಿ ಒಂಥರ ಮೂವಬಲ್ ಪಾರ್ಟ್ ಹಾಗೆ ಇಲ್ಲೂ ಕೊಟ್ಟಿದ್ದಾರೆ. ಸೊ ಈ ಎಂಟೈರ್ ಸೆಕ್ಷನ್ ನಮಗೆ ಮೇಲೆ ಮೂವ್ ಆಗುತ್ತೆ. ಮೆಗ್ನೀಷಿಯಂ ಬ್ಯಾಟ್ರಿ ಕೇಸಿಂಗ್ ಏನಿದೆ ಫಸ್ಟ್ ಟೈಮ್ ಒಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ನೋಡ್ತಾ ಇರೋದು. ಸೊ ಸ್ಪೆಕ್ಸ್ ಎಲ್ಲ ನಮಗೆ ಆಲ್ಮೋಸ್ಟ್ 2026 ಅಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಸ್ಟಿಲ್ ಅ ಪ್ರೋಟೋಟೈಪ್ ಮಾಡೆಲ್. ಸೊ ಇನ್ನೂ ಕೆಲವು ಥಿಂಗ್ಸ್ ನ ಚೇಂಜಸ್ ಮಾಡ್ತಿದ್ರೆ ಫ್ರಂಟ್ ಸಸ್ಪೆನ್ಷನ್ ಏನು ಫಿಕ್ಸ್ಡ್ ಆಗಿ ಬರುತ್ತಾ ಇಲ್ಲ ಅಡ್ಜಸ್ಟಬಲ್ ಆಗಿ ಬರುತ್ತಾ. ಇಲ್ಲಿ ನೋಡಿ ಸೀಟ್ ಕೆಳಗಡೆ ಸಸ್ಪೆನ್ಷನ್ ಇದೆ ಪ್ರಾಪರ್. ಆ ಕಾಲದಲ್ಲಿ ಸೈಕಲ್ ಅಲ್ಲಿ ಬರ್ತಾ ಇತ್ತಲ್ಲ ಸಿಮಿಲರ್ ಇನ್ಸ್ಪೈರ್ಡ್ ಮೋಟರ್ ಸೈಕಲ್. ಪ್ರಾಪರ್ ರೆಟ್ರೋ ಡಿಸೈನ್ ಬಟ್ ಮಾಡರ್ನ್ ಎಲಿಮೆಂಟ್ಸ್ ಜೊತೆಗೆ ವೆರಿ ವೆರಿ ಇಂಪ್ರೆಸಿವ್ ವಿತ್ ಅ ಬ್ರ್ಯಾಂಡ್ ನ್ಯೂ ನೇಮ್. ಸೂಪರ್ ಇಂಪ್ರೆಸಿವ್. ಬಟ್ ಓಡಿಸೋದಕ್ಕೆ ಯಾವ ತರ ಇರುತ್ತೆ ಅಂತ ನಾವು ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಗಾಡಿ ಈಗ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ.